ನಮಸ್ತೆ ಬಂಧುಗಳೇ, ಬನ್ನಿ. ನಾನೇನೋ ಮಾಡ್ತಾಯಿದ್ದೀನಿ, ಏನು ಮಾಡ್ತಾಯಿದ್ದೀನಿ ಅಂತ ನಿಮ್ಗೆ ಕುತೂಹಲ ಇರ್ಬೋದಲ್ವಾ. ತೋಟದ ಸೈಡಲ್ಲಿ, ತೋಟದ ಕಾಲುವೆ ಕಡೆ ಕೂತ್ಕೊಂಡು ಏನು ಮಾಡ್ತಾಯಿದ್ದೀನಿ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು. ಏನು ಮಾಡ್ತಾಯಿದ್ದೀನಿ ಗೊತ್ತಾಯ್ತಾ? ಈ ಸಮಯದಲ್ಲಿ ನಮ್ಮ ಹಳ್ಳಿ ಕಡೆ ಎಲ್ಲರೂ ಕೂಡ ಇದನ್ನು ಮಾಡ್ತಾರೆ. ಅಂದರೆ ಹುಲ್ಲು ಕೊಯ್ಯೋದು. ಹಸುವಿಗೆ ಬೇಕಲ್ವಾ, ಆಕಳಿಗೆ ಬೇಕು ಅಂತ ಹುಲ್ಲು ಕೊಯ್ತೇವೆ, ದನ ಕರುಗಳಿಗೆ. ಹಾಗಾಗಿ ಹುಲ್ಲು ಕೊಯ್ತಾ ಇದ್ದೀನಿ ನೋಡಿ. ಒಂದು ಕಡೆ ವಿಡಿಯೋ ಕೂಡ ಮಾಡ್ತಾಯಿದ್ದೀನಿ, ಒಂದು ಕಡೆ ಹುಲ್ಲು ಕೊಯ್ತಾ ಇದ್ದೀನಿ. ಈ ರೀತಿಯಲ್ಲಿರುತ್ತೆ. ಹಾಗೆ ಒಂದು ಹೊಳೆ ಸೌಂಡ್ ಇದ್ದಿದ್ದಕ್ಕೆ ಮನೇಲಿ ಬಂದು ಮಾತಾಡ್ತಾ ಇದ್ದೀನಿ. ನೋಡಿ, ಎಲ್ಲ ನಮ್ಮ ಕಡೆ ಇದು ಸರ್ವೇ ಸಾಮಾನ್ಯವಾಗಿ ನಡೆಯುತ್ತೆ. ನಿಮ್ಗಳಿಗೂ ಕೂಡ ಹಂಚಿಕೊಳ್ಳೋಣ ಅಂತ ನಿಮ್ಮ ಜೊತೆ ವಿಡಿಯೋ ಮಾಡಿದ್ದೀನಿ. ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇಷ್ಟ ಆಗಿಲ್ಲ ಅಷ್ಟಿಷ್ಟು ಮಾಡ್ಬೋದು, ಪರವಾಗಿಲ್ಲ, ಓಕೆನಾ? ಹುಲ್ಲು ಕೊಯ್ತಾ ಇದ್ದೀನಿ ನೋಡಿ. ಚಿಕ್ಕ ಚಿಕ್ಕ ಹುಲ್ಲಾಗಿದ್ದಕ್ಕೆ ಸ್ವಲ್ಪ ನಿಧಾನಗತಿಯಲ್ಲಿ ಕೊಯ್ಯಬೇಕು. ಸ್ವಲ್ಪ ಮಾಡಿದ್ರೂ ಕತ್ತಿ ಕೈ ಬರುತ್ತೆ. ಹಾಗಾಗಿ ಸಣ್ಣ ಕತ್ತಿಯಿಂದ ಚಿಕ್ಕವಾಗಿ ಚೊಕ್ಕವಾಗಿ ಕೊಯ್ತಾ ಇದ್ದೀನಿ ನೋಡಿ. ಹಾಗೆ ಒಂದು ಕಡೆ ಆ ಕಡೆ ಈ ಕಡೆದೆಲ್ಲ ವಿಡಿಯೋ ಕೂಡ ಮಾಡ್ತಾಯಿದ್ದೀನಿ. ಒಂದು ಕಡೆ ಹುಲ್ಲು ಕೂಡ ಕೊಯ್ತಾ ಇದ್ದೀನಿ. ಎಲ್ಲೋ ಒಂದೇ ಸಲ ಆಗಬೇಕಲ್ವಾ, ಹಾಗಾಗಿ ತೋಟಗಳನ್ನು ತೋರಿಸ್ತೀವಿ. ಇದು ಗದ್ದೆ ತೋಟ ಅಂತ ನಾವು ಹೇಳ್ತೇವೆ. ಇದಕ್ಕೆ ಕಾರಣ ಏನು ಅಂದರೆ, ಇದು ಮೊದಲೆಲ್ಲ ಗದ್ದೆ, ಕಬ್ಬು ಮತ್ತು ತರಕಾರಿಗಳನ್ನು ಬೆಳೆಯೋಕ್ಕೆ ಈ ಗದ್ದೆ ಬಳಸ್ತೀವಿ. ಈಗ ಅಡಿಕೆ ಗಿಡವನ್ನು ಹಚ್ಚಿರ್ತಾರೆ, ಓಕೆನಾ? ಹಾಗೆ ನೋಡಿ, ಹುಲ್ಲುಗಳು ತುಂಬ ತುಂಬಿಕೊಂಡಿದೆ. ಅದನ್ನು ಕ್ಲೀನ್ ಮಾಡಿಕೊಂಡು ಆಮೇಲೆ ಮತ್ತೆ ದಪ್ಪಗೆ ಅದರ ಮೇಲೆ ಮುಚ್ಚುತ್ತೇವೆ, ಹುಲ್ಲು ಆಗಬಾರ್ದು ಅಂತ. ಈಗ ಕಾಲುವೆ ಸೈಡ್ ಮಾತ್ರ ಮುಚ್ಚಿದ್ದೇವೆ, ಪ್ಲಾಸ್ಟಿಕ್ ಕಾಣುತ್ತಲ್ವ, ಹಾಗೆ ಎಲ್ಲ ಕಡೆನೂ ಅದೇ ರೀತಿಯಲ್ಲಿ ಮುಚ್ಚುತ್ತೇವೆ. ಇವೆಲ್ಲ ಕೂಡ ಧನ್ಯವಾದಗಳು ನಿಮಗೆ.